ಓಂ ಗಂ ಗಣಪತೈ ನಮಃ ಆಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮಸ್ಮಹೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶ್ಚನಭ್ಯಶ್ಚ ರಾಹುವೇ ಕೇತವೇ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪಂಚಾಂಗ ಶ್ರವಣ. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುಕ್ಲ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ ಈ ತಿಥಿಗಳು ಈ ವಾರದಲ್ಲಿ ಜರುಗುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರ. ರವಿಯು ತನ್ನ ಉಚ್ಚ ಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಗುರು ಭಗವಾನರು ವೃಷಭ ರಾಶಿಯಲ್ಲಿ, ಚಂದ್ರ ಹಾಗೂ ಮಂಗಳ ಈ ಒಂದು ಸಂಯೋಗವನ್ನ ಶಶಿಮಂಗಳ ಯೋಗ ಅಂತ ಸಹ ಹೇಳ್ತಾರೆ. ಅದೊಂದು ಒಳ್ಳೆಯ ಯೋಗ. ಅದು ಕರ್ಕ ರಾಶಿಯಲ್ಲಿ ಸ್ಥಿತವಾಗಿದೆ. ಇನ್ನ ಕೇತು ಭಗವಾನರು ಕನ್ಯಾ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ರಾಹು, ಶುಕ್ರ, ಶನಿ ಮಹಾತ್ಮರು, ತದನಂತರ ಬುಧರು ಒಂದು ರೀತಿಯಾದಂತಹ ವಿಶೇಷವಾಗಿ ತಮ್ಮ ಸ್ವನಕ್ಷತ್ರದಲ್ಲಿ ರೇವತಿ ನಕ್ಷತ್ರದಲ್ಲಿ ಬುಧರು ಸ್ಥಿತರಾಗಿದ್ದಾರೆ. ಇದು ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಶೇಷ. ಇನ್ನ ರಾಶಿ ಗೋಚಾರ ಫಲವನ್ನು ಹೇಳುವುದಾದರೆ, ಮೊಟ್ಟ ಮೊದಲನೇದಾಗಿ ಮೇಷರಾಶಿ ನೋಡಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಸುಖಕರವನ್ನು ಕಾಣುವಂಥದ್ದು. ಅಂದ್ರೆ ಎಲ್ಲ ಕೆಲಸ ಕಾರ್ಯ ನಾರ್ಮಲ್ ಆಗಿ ಜರುಗ್ತಾ ಇದೆ. ಯಾವುದೇ ತಂಟೆ ತಾಪತ್ರಯಗಳು ಇಲ್ಲದೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು, ಅಂದ್ರೆ ನೀವು ಸ್ವಂತ ವೃತ್ತಿ ಮಾಡ್ತಾ ಇರುವಂತಿರ್ಬೋದು, ಅಥವಾ ಸೇವಾ ವೃತ್ತಿ ಬೇರೆಯವರ ಅಂಡಲ್ಲಿ ಕೆಲಸ ಮಾಡ್ತಾ, ಅಥವಾ ಸರ್ಕಾರ ವೃತ್ತಿಯಲ್ಲಾಗಿರ್ಬೋದು, ಅಂಥವ್ರಿಗೆಲ್ಲ ತುಂಬಾ ಅದ್ಭುತವಾದಂತಹ ಫಲವನ್ನು ನಿರೂಪಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನ ಕುಟುಂಬ ಸ್ಥಾನದಲ್ಲಿ ಒಳ್ಳೆಯ ವಾತಾವರಣ, ಶುಭ ಕಾರ್ಯಗಳು ಜರುಗುವಂತ ಸಾಧ್ಯತೆಗಳು ಈ ವಾರದಲ್ಲಿ ಅತಿ ಹೆಚ್ಚಾಗಿದೆ. ದೈವ ದರ್ಶನವನ್ನು ಮಾಡುವಂಥದ್ದು, ಸ್ವಲ್ಪ ನಿದ್ರಾಹೀನತೆ, ಕಾಲಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕಾಣುವಂತ ಸಾಧ್ಯತೆಗಳು ಸಹ ಉಂಟು. ಇದನ್ನು ಹೊರತುಪಡಿಸಿದರೆ ಸಂಪೂರ್ಣವಾದಂತಹ ಶುಭಫಲಗಳನ್ನ ಮೇಷರಾಶಿಯವರು ಖಂಡಿತ ಕಾಣಬಹುದು. ನೀವು ಪ್ರಮುಖವಾಗಿ ಮಾಡಬೇಕಾದಂತಹ ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ, ಸೂರ್ಯನಾರಾಯಣನ ಸ್ಮರಣೆ ಮಾಡಿದ್ರೆ ಸಾಕು, ಅತ್ಯಂತ ಶುಭಫಲಗಳನ್ನು ಕಾಣ್ತೀರಾ. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲೇ ಗುರುವಿನ ಸಂಚಾರ. ಆದರೆ ರಾಶ್ಯಾಧಿಪತಿ ಆದಂತವನು ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಯಾವಾಗ ಆ ರಾಶ್ಯಾಧಿಪತಿ ಚೆನ್ನಾಗಿರ್ತಾನೋ ಖಂಡಿತವಾಗ್ಲೂ ನೀವು ಯಾನೇ ಒಂದು ಕೆಲಸ ಕಾರ್ಯ ಅಂದ್ಕೊಂಡ್ರು ಸಹ ದೈಹಿಕವಾಗಿ ಬೇಗ ಮುಂದಕ್ಕೆ ಹೋಗಿ ಅದನ್ನ ನಿರ್ಧಾರ ಮಾಡಿ ಆ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗಿ ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ರೆ ಒಂದು ವಿಚಾರ ಏನಂದ್ರೆ, ಗುರು ಭಗವಾನರು ರಾಶಿಯಲ್ಲಿ ಸ್ಥಿತರಾದಾಗ ಸ್ವಲ್ಪ ತಿರುಗಾಟ, ಏನೋ ಒಂದು ಕಾಲ ಹರಣ ಮಾಡುವಂಥದ್ದು. ಹರಣ ಮಾಡಿದರೂ ಪರವಾಗಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ, ಜಯಶೀಲರಾಗೋದು ಅತಿ ಮುಖ್ಯವಾಗುತ್ತೆ. ಖಂಡಿತ ಅಂತಹ ವಿಚಾರಗಳಲ್ಲಿ ನಿಮ್ಮ ಅತಿ ಹೆಚ್ಚಿನ ಶುಭಫಲಗಳನ್ನ ಕಾಣ್ತೀರಾ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದನ್ನ ಹೊರತುಪಡಿಸಿದ್ರೆ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಅತ್ಯಂತ ಶುಭಫಲಗಳನ್ನು ಕಾಣ್ತೀರಾ. ಇನ್ನು ಮುಂದಿನ 10-15 ದಿವಸಗಳಲ್ಲಿ ನಿಮ್ಗೆ ಅತಿ ಹೆಚ್ಚಿನ ಶುಭಫಲಗಳೂ ಸಹ ಕಾಣುತ್ತೆ, ಗುರುವಿನ ಬಲವೂ ಸಹ ಸಿಗುತ್ತೆ. ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂತದ್ದು ಪ್ರಮುಖವಾಗಿ ವಿನಾಯಕನ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರುವ ರಾಶ್ಯಾಧಿಪತಿಯಾದಂತಹ ಬುಧ ನೀಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಆದ್ರೆ ಒಂದು ವಿಚಾರ ಅಂದ್ರೆ ಸ್ವನಕ್ಷತ್ರ ನೋಡಿ, ಯಾವಾಗ್ಲೂ ಅಷ್ಟೇ ರಾಶಿ ಗೋಚಾರ ಫಲವಾಗಿರ್ಬೋದು, ಅಥವಾ ತಮ್ಮ ಜನ್ಮ ಜಾತಕ ನೋಡುವಂಥದ್ದಾಗಿರ್ಬೋದು, ಪ್ರಶ್ನಾಶಾಸ್ತ್ರವಾಗಿರ್ಬೋದು, ಇವನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾದ ರಹಸ್ಯಗಳುಂಟು. ಅದರ ಪ್ರಕಾರವಾಗಿ ನೋಡಿದ್ದೆ ಆದ್ರೆ ಖಂಡಿತ ಒಳ್ಳೆ ಶುಭಫಲಗಳು ಬರ್ತದೆ. ರಾಶ್ಯಾಧಿಪತಿಯಾದಂತಹ ಬುಧ ನೀಚನಾಗಿದ್ದರೂ ಸ್ವನಕ್ಷತ್ರದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾರೆ. ಇದು ಒಂದು ವಿಶೇಷವಾದಂತಹ ವಿಚಾರ. ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಗೊತ್ತಿಲ್ಲದೇನೆ ಯಾವುದೋ ಇಂಡೈರೆಕ್ಟ್ ಆಗಿ ಹಣಕಾಸಿನ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಆಗಿರ್ಬೋದು, ಸುಧಾರಣೆಯನ್ನು ಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕುಟುಂಬದಲ್ಲಿ
ಚಂದ್ರ ಶಶಿಯರ ಸಂಯೋಗ, ಶಶಿ ಹಾಗೂ ಕುಜರ ಸಂಯೋಗ, ಅದೇ ಶಶಿಮಂಗಳ ಯೋಗ ಅಂತ ಹೇಳ್ತೀವಿ. ಆ ಕುಟುಂಬದಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣಿಸುತ್ತೆ. ಯಾವ ರೀತಿಯಾದಂತಹ ವ್ಯತ್ಯಾಸ ಅಂದ್ರೆ ಶುಭಕರವಾದಂತಹ ವ್ಯತ್ಯಾಸವನ್ನ ಖಂಡಿತ ಕಾಣುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥದ್ದು. ಮಾತಿನ ವಿಚಾರದಲ್ಲಿ ಸ್ವಲ್ಪ ದ್ವಿಷಭಾವ ರಾಶಿ ಆಗಿರೋದನ್ನ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು. ಇಲ್ಲವಾದರೆ ಗೊಂದಲದ ವಾತಾವರಣ ಉದ್ಭವ ಆಗುತ್ತೆ. ಸರಿ, ಈ ರೀತಿ ಇದ್ದಾಗ ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ರೆ, ಸಾಕ್ಷಾತ್ ಆ ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣ್ತೀರಾ. ಮಂಗಳವಾರ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋ ನೋಡಿ, ರಾಶ್ಯಾಧಿಪತಿ ರಾಶಿಯಲ್ಲೇ ಸ್ಥಿತನಾದಾಗ ಸ್ವಲ್ಪ ಅತಿ ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಿ. ಜೊತೆಗೆ ಮಿತ್ರನಾದಂತಹ ಕುಜ ಸ್ಥಿತನಾಗಿದ್ದಾನೆ, ನೀಚ ಕುಜ ಆಗುತ್ತೆ. ಆದರೂ ಸಹ ನೀಚಭಂಗ ರಾಜಯೋಗವು ಸಹ ಉಂಟಾಗುವ ಕಾರಣದಿಂದ ಅತ್ಯಂತ ಶುಭ ಫಲ ಅಂತ ಹೇಳ್ತದೆ ಶಾಸ್ತ್ರ. ಸಾಕಷ್ಟು ಗ್ರಂಥಗಳಲ್ಲಿ ಇದನ್ನೇ ಉಲ್ಲೇಖ ಮಾಡಿದರೆ, ಸರಿಯಾಗಿ ಯಾರು ಪರಿಶೀಲನೆ ಮಾಡಿರಲ್ವೋ ಅವರಿಗೆ ಸ್ವಲ್ಪ ಸಂಶಯವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ರೆ ಶಾಸ್ತ್ರದ ಪ್ರಕಾರ ತೆಗೆದುಕೊಂಡ್ರೆ ಗುರುವಿನ ಬಲವೂ ಸಹ ಉಂಟು, ರಾಶಿಯಲ್ಲಿ ರಾಶ್ಯಾಧಿಪತಿ ಸಹ ಉಂಟು. ಈ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳಲ್ಲೂ ಸಹ ಉಂಟು. ಕರ್ಮ ಅಂದ್ರೆ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಸ್ವಂತ ವೃತ್ತಿಯನ್ನು ಮಾಡುವಂತವ್ರಿಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಯಾರೆಲ್ಲ ಈ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ, ಸಣ್ಣ ಪುಟ್ಟ ಬಿಸ್ನೆಸ್ ಆಗಿದ್ದು ಪರವಾಗಿಲ್ಲ, ನೀವು ಖಂಡಿತ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಊಟ ಉಪಚಾರಗಳಲ್ಲಿ ಒಳ್ಳೆ ಮೃಷ್ಟಾನ್ನ ಸೇವನೆ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂತ ಒಳ್ಳೆ ಒಂದು ವಾರವನ್ನ ನೀವು ಖಂಡಿತ ಕಾಣಬಹುದು. ಒಂದೇ ಒಂದು ವಿಚಾರ ಅಂದ್ರೆ, ಆತುರ ಸ್ವಭಾವ ಬೇಡ. ಯಾಕಂದ್ರೆ ಚರ ರಾಶಿಯಾಗಿರೋದ್ರ ಆತುರ ಸ್ವಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಏನ್ ಮಾಡ್ಬೇಕು? ಹನುಮಂತನ ಸ್ಮರಣೆ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂತಹವನು ಉಚ್ಚ ಕ್ಷೇತ್ರ ಸ್ಥಿತನಾಗಿದ್ದಾನೆ. ತಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲ ಉನ್ನತ ಸ್ಥಾನಕ್ಕೆ ಸೇರುವಂಥದ್ದು, ಆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಆತುರ ಸ್ವಭಾವವನ್ನು ಕಮ್ಮಿ ಮಾಡ್ಕೋಬೇಕು. ವಾಕ್ಸ್ಥಾನದಲ್ಲಿ ಕೇತುವಿನ ಸ್ಥಿತನಾಗಿದ್ದಾಗ ಸ್ವಲ್ಪ ಮಾತಿನ ವಿಚಾರದಲ್ಲೂ ಹುಷಾರಾಗಿ ಮಾತಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನ ಗುರುವಿನ ಬಲವು ಇನ್ನು ಸ್ವಲ್ಪ ದಿನಗಳಲ್ಲಿ ಅತಿ ಹೆಚ್ಚಿನ ಶುಭ ಫಲವನ್ನು ಕೊಡುವಂತ ಸ್ಥಾನಕ್ಕೆ ಬರ್ತಾನೆ. ಖಂಡಿತವಾಗಿ ಲಾಭ ಸ್ಥಾನದಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಾರೋ ನಿಮ್ಗೆ ಎಲ್ಲ ವಿಚಾರದಲ್ಲಿ ಲಾಭವನ್ನು ಗಳಿಸಬಹುದು. ಅದು ಮೇ 15ರ ನಂತರ ಖಂಡಿತ ಒಳ್ಳೆಯ ಒಂದು ಫಲವನ್ನು ಕಾಣ್ತೀರಾ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಸ್ವಲ್ಪ ಬೆನ್ನು ಹುರಿಯ ನೋವು ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ನೋವುಗಳನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಎಕ್ಸಸ್ ಆಫ್ ಹೀಟ್ ಆಗಿರುವಂತದ್ದಾಗಿರ್ಬೋದು, ಅದು ತುಂಬಾ ಓಡಾಡಿ ಕಾಲು ನೋವು ಬರುವಂತದ್ದು, ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಅನುಭವಿಸಬೇಕು. ಸರಿ, ಈ ರೀತಿ ಇದ್ದಾಗ ಮಿಶ್ರ ಫಲದಾಯಕವಾದಂತಹ ಫಲವನ್ನು ಕಾಣಿಸ್ತದೆ. ಏನು ಮಾಡಬೇಕು? ಪರಿಹಾರ ರೂಪಕವಾಗಿ ಸೂರ್ಯನಾರಾಯಣನ ಸ್ಮರಣೆ, ಜೊತೆಗೆ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಭಾನುವಾರ, ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿಯಾದಂಥವನು ಸಪ್ತಮ ಸ್ಥಾನದ ಸ್ಥಿತನಾಗಿದ್ದಾನೆ. ಗುರುವಿನ ಬಲವೂ ಸಹ ಇದೆ. ಅದರೊಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ರವಿಯ ಸಂಚಾರ. ಅಷ್ಟಮಂ ನಷ್ಟಮಂ ಅಂದ್ರೆ ಯಾರೆಲ್ಲ ಸರ್ಕಾರ ವೃತ್ತಿಯಲ್ಲಿ ಇರ್ತಾರೋ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಾಗಿರ್ಬೋದು, ಸರ್ಕಾರಿ ಏಜೆಂಟ್ ಕೆಲಸ ಆಗಿರ್ಬೋದು, ಅಥವಾ ಯಾವುದೋ ಒಂದು ದಳ್ಳಾಳಿ ಕೆಲಸ ಆಗಿರ್ಬೋದು, ಅಥವಾ ಏಜೆಂಟ್ ಕೆಲಸ ಆಗಿರ್ಬೋದು, ಇಂಥವ್ರೆಲ್ಲ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಮಾತಿನ ವಿಚಾರದಲ್ಲೂ ಸಹ ಹುಷಾರಾಗಿರ್ಬೇಕು. ಯಾಕಂದ್ರೆ ರಾಶ್ಯಾಧಿಪತಿ ನೀಚನಾಗಿದ್ದಾನೆ, ಆದರೆ ಸ್ವಕ್ಷೇತ್ರದ ಸ್ಥಿತನಾದ್ರೂ ಸಹ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ರವಿಯ ಒಂದು ಸಂಚಾರ ಮಾಡ್ಬೇಕು. ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಅವನ ವ್ಯಯಾಧಿಪತಿಯೇನೋ ಆಗ್ತಾನೆ. ಆ ಕಾರಣದಿಂದ ಅಷ್ಟಮಂ ನಷ್ಟಮಂ ಅಂತ ವಿಚಾರಗಳು ತಿಳಿಸುತ್ತೆ. ಆದರೆ ಒಂದು ವಿಚಾರವನ್ನು ಗಮನಿಸಬೇಕು, ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂತ ಸಾಧ್ಯತೆ. ಅನಿರೀಕ್ಷಿತ ಏನೋ ಗೊತ್ತೇ ಇಲ್ಲಪ್ಪ, ಯಾವುದೋ ಒಂದು ಸೈಟ್ ವ್ಯವಹಾರ ಮಾಡ್ಕೊಂಡೋಕ್ ಹೋದೆ, ಟಕ್ಕಂತ ಕುದುರ್ತು, ಚೆನ್ನಾಗಾಯ್ತು ಅನ್ನೋ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಳ್ಳೆಯ ಒಂದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶುಭಫಲಗಳನ್ನ ಕಾಣ್ತೀರಾ. ಏನು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಸೋಮವಾರ, ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ.
ತುಲಾ ರಾಶಿ ಅಂದ್ರೆ ಒಂದು ವಿಶೇಷವಾದಂತ ರಾಶಿ. ಏನಕ್ಕೆ ವಿಶೇಷ ಅಂದ್ರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಕೆ, ಏನು ಕುಟುಂಬದಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು, ಆ ಕಡೆ ಕೆಲಸ ಕಾರ್ಯಗಳಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು. ಯಾರೋ ಒಬ್ರು ಏನೋ ಒಂದು ಸೆಟಲ್ಮೆಂಟ್ ಅಂದ್ರೆ ಅಲ್ಲೂ ಸಹ ಹೋಗಿ ಮಾತುಕತೆ ಆಡಿ ಏನೋ ಒಂದು ವಿವಾಹ ವಿಚಾರದಾಗಿರ್ಬೋದು ಅಥವಾ ಸೈಟಿನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಬ್ಯಾಲೆನ್ಸ್ ಮಾಡುವಂತ ನೇಚರು ತುಲಾ ರಾಶಿಯವರಿಗೆ ಅತಿ ಹೆಚ್ಚಿರ್ತದೆ. ಆದ್ರೆ ಅವರ ಒಂದು ಸ್ವಂತ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ. ಇದು ಸೂಕ್ಷ್ಮವಾಗಿ ನೋಡ್ಬೇಕು. ಏನೇ ಆದ್ರೂ ನಿಂದನೆ ಒಳಗಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ಈ ವಾರ ಸ್ವಲ್ಪ ಮಟ್ಟಿಗೆ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದ ಸ್ಥಿತನಾದರೂ ಸಹ ಒಂದು ರೀತಿಯಾದಂತ ಏರಿಳಿತದ ವಾತಾವರಣ, ಹಣಕಾಸಿನ ವಿಚಾರ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಆದರೆ ಕುಟುಂಬದಲ್ಲಿ ಸಂತಸದ ವಾತಾವರಣ, ಏನೋ ಒಂದು ರೀತಿಯಂತ ರಿಲ್ಯಾಕ್ಸ್ ಆಗಿರುವಂಥದ್ದು. ಈ ಹಣಕಾಸಿನ ವಿಚಾರಕ್ಕಾಗಿ ಪ್ರತಿದಿನ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡ್ತಾ ಹೋದ್ರೆ ಸಾಕು, ಖಂಡಿತ ಆ ವಿಚಾರದಲ್ಲೂ ನಿಮ್ಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಪ್ರಮುಖವಾಗಿ ಶುಕ್ರವಾರ ಅತಿ ಹೆಚ್ಚಿನ ಶುಭ ದಿನವನ್ನ ನೀವು ಕಾಣಬಹುದು. ಜೊತೆಗೆ ಬುಧವಾರವನ್ನು ಸಹ ಕಾಣಬಹುದು. ಏನು ಪರಿಹಾರವನ್ನ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ, ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಹೋದ್ರೆ ಸಾಕು, ಖಂಡಿತ ಒಳ್ಳೇದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿ ನೀಚ ಕ್ಷೇತ್ರ ಸ್ಥಿತನಾಗಿದ್ದಾನೆ. ಆದರೆ ಚಂದ್ರನ ಸಂಯೋಗ ಬಂದಾಗ ನೀಚ ಭಂಗವಾಗಿ ರಾಜಯೋಗವು ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಗುರುವಿನ ಸಪ್ತಮ ಸ್ಥಾನದ ದೃಷ್ಟಿ ಇರೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯ ವಿಚಾರದಲ್ಲಾಗಿರ್ಬೋದು, ಏನೋ ಒಂದು ರೀತಿಯಾದಂತ ಚೇತರಿಕೆ ಕಾಣುವಂತ ವಾರ ನಿಮ್ಮದಾಗಿರ್ತದೆ. ಒಂದೇ ಒಂದು ವಿಚಾರವನ್ನ ಗಮನ ಹರಿಸ್ಬೇಕು. ಯಾವ ವಿಚಾರ ಅಂದ್ರೆ ಮನಸ್ಸು ಸ್ವಲ್ಪ ಚಂಚಲತೆಯನ್ನು ತೋರಿಸುವಂಥದ್ದು. ಸುಮ್ಮನೆ ಇಲ್ಲಾರದೆ ಏನೋ ಮಾತಾಡಿ ಸ್ವಲ್ಪ ಚಂಚಲತೆಯ ಮನಸ್ಸಿನಿಂದ ನೀವು ಏನೋ ಒಂದು ಸಣ್ಣ ವಿಚಾರವನ್ನ ಕೇಳಿ ನಿಮ್ಮ ಮನಸ್ಸಿಗೆ ಬೇಜಾರಾಗುವಂತ ಸಾಧ್ಯತೆ ಇರ್ತದೆ. ಸರಿ, ಏನು ಈ ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳಿದ ತಕ್ಷಣ ನಾವು ಸಾಕ್ಷಾತ್ ಚಂದ್ರಶೇಖರನ ಒಂದು ಸ್ಮರಣೆಯನ್ನು ಮಾಡ್ತಾ ಬಂದ್ರೆ ಖಂಡಿತ ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಚಂದ್ರಶೇಖರನ ಅಥವಾ ಈಶ್ವರನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ನೋಡಿ, ಧನುರ್ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಂದ್ರೆ ಸ್ವಲ್ಪ ನೇರವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದಿಂದ ನೀವು ಮಾತಾಡಿರೋದು ಇವತ್ತಿಗೆ ಸ್ವಲ್ಪ ಸಮಸ್ಯೆ ಆದ್ರೂ ಸಹ ನಾಳೆ ದಿವಸ ಒಳ್ಳೆ ಒಂದು ಅದರಿಂದ ರಿಸಲ್ಟ್ ಸಿಗುವಂತ ವಾತಾವರಣ ಉದ್ಭವ ಆಗುತ್ತೆ ಈ ವಾರ. ಕೆಲಸ ಕಾರ್ಯಗಳಲ್ಲಿ ಪ್ರಮುಖವಾಗಿ ನೋಡಿ, ಪಂಚಮ ಸ್ಥಾನದಲ್ಲಿ ರವಿಯ ಸಂಚಾರವಾಗ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ. ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ ಅವ್ರಿಗೂ ಸಹ ಬಡ್ತಿ ಸಿಗುವಂಥದ್ದು. ಯಾರೆಲ್ಲ ಈ ಲೋನ್ಗಿನ್ ತಗೋಬೇಕು ಅಪ್ಲೈ ಮಾಡಿದೀವಿ ಅಂಥವ್ರಿಗೂ ಸಹ ಲೋನ್ ಗ್ರಹಿಸುವಂತ ಸಾಧ್ಯತೆಗಳು ಸಹ ಉಂಟು. ಜೊತೆಗೆ ಯಾರೆಲ್ಲ ಲೋನನ್ನು ತೀರಿಸಬೇಕು ಅಂದ್ಕೊಂಡಿರ್ತಾರೆ ಅದು ಸಹ ಆಗುವಂಥ, ಅಂದ್ರೆ ಸಾಲ ನಿರ್ಮೂಲನೆ ಆಗುವಂಥದ್ದು, ವಿಮುಕ್ತಿ ಪಡೆಯುವಂತ ವಾರ ನಿಮ್ಮದಾಗಿರ್ತದೆ. ಅದರೊಟ್ಟಿಗೆ ಯಾರೆಲ್ಲ ಮಾತಿನ ವಿಚಾರವನ್ನ ಅಂದ್ರೆ ಲಾಯರ್ ಆಗಿರ್ಬೋದು, ಆಡಿಟರ್ ಆಗಿರ್ಬೋದು, ಅಥವಾ ಮಾತಿನ ವಿಚಾರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ತುಂಬಾ ಒಳ್ಳೆಯ ಒಂದು ವಾರವನ್ನ ನೀವು ಖಂಡಿತ ಕಾಣ್ಬೋದು. ಇನ್ನು ಹೆಚ್ಚಿನ ಶುಭ ಫಲಗಳಿಗೆ ನೀವು ಯಾವ ದೇವರನ್ನ ಸ್ಮರಣೆ ಮಾಡಿದ್ರೆ ಒಳ್ಳೇದು ಅಂದ್ರೆ ಗುರುಗಳ ಒಂದು ಸ್ಮರಣೆ ಮಾಡಿ. ಯಾಕಂದ್ರೆ ಷಷ್ಠ ಸ್ಥಾನದಲ್ಲಿ ಗುರುವಿನ ಸಂಚಾರ, ರಾಷ್ಟ್ರಾಧಿಪತಿ ಷಷ್ಠ ಸ್ಥಾನ ಅಂದ್ರೆ ತ್ರಿಕಾ ಸ್ಥಾನದಲ್ಲಿ ಒಂದು ಸ್ಥಾನ. ಆ ಕಾರಣದಿಂದ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಹೋಗಿ ತುಂಬಾ ಒಳ್ಳೇದಾಗುತ್ತೆ. ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಗೆ ಗುರುವಿನ ಬಲ ಅತಿ ಹೆಚ್ಚಿದೆ. ರಾಷ್ಟ್ರಾಧಿಪತಿ ಅಂತಹ ಶನಿ ಮಹಾತ್ಮರು ಸಹ ಬಿಡುಗಡೆಯಾಗಿ ಆ ಸಾಡೆ ಸಾತಿಯ ಪ್ರಭಾವವು ಸಹ ಕಮ್ಮಿ ಆಗಿದೆ. ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಆದರೆ ಮೂರನೇ ವ್ಯಕ್ತಿಗಳು, ಸ್ನೇಹಿತರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಸಹೋದರರಾಗಿರ್ಬೋದು, ಇಂಥವ್ರಿಂದ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು. ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರ, ಸಣ್ಣ ಪುಟ್ಟ ಬೀಳುವಂಥದ್ದು, ಜಾರುವಂಥದ್ದು, ಕಾಲು ಏನೋ ಒಂದು ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಸಹ ಉಂಟು. ಇದ್ರ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಹಣಕಾಸಿನ ವಿಚಾರದಲ್ಲಿ ಮಧ್ಯಾರ್ಧದ ನಂತರ ಅಂದ್ರೆ ವಾರದ ಮಧ್ಯಾರ್ಧದ ನಂತರ ತುಂಬಾ ಸುಧಾರಣೆಯನ್ನು ಕಾಣುತ್ತೀರಾ. ಮೃಷ್ಟಾನ್ನ ಭೋಜನ ಸೇವನೆ, ಲಘು ದೂರ ಪ್ರಯಾಣ, ದೈವ ದರ್ಶನ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಮಿಶ್ರದಾಯಕವಾದಂತಹ ವಾರವನ್ನ ನೀವು ಕಾಣ್ತೀರಾ. ಪರಿಹಾರ ರೂಪಕವಾಗಿ ಏನ್ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ರೆ ಚಂದ್ರಶೇಖರನ ಒಂದು ಸ್ಮರಣೆ ಮಾಡಿ, ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ಈ ವಾರ ಅದ್ಭುತವಾದಂತಹ ವಾರವನ್ನ ಕಾಣ್ತೀರಾ. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಪರವಾಗಿಲ್ಲ, ಸ್ವಲ್ಪ ಮಹಾತ್ಮರು ಸಂಚಾರದಿಂದ ದೂರವಾಗಿದ್ದಾರೆ. ಅಂದ್ರೆ ಮನೆಯಿಂದ ಬೇರೆ ಮನೆಗೆ ಅಂದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಸಾಕಷ್ಟು ಪಾಪಗ್ರಹ ಮತ್ತೆ ಶುಭಗ್ರಹಗಳ ಯುತಿಗಳು ಇರೋದ್ರಿಂದ
ಸ್ವಲ್ಪ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನವರು ಆಗಿರೋದ್ರಿಂದ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಏನೋ ಪರವಾಗಿಲ್ಲ, ರಿಲ್ಯಾಕ್ಸ್ ಆಗಿದ್ದೀನಿ ಅನ್ನುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮಾನಸಿಕ ವಿಚಾರವಾಗೂ ಸಹ ಚಂಚಲತೆಯಿಂದ ದೂರ ಆಗುವಂಥದ್ದು, ಅಂದ್ರೆ ದೃಢವಾದಂತಹ ಮನಸ್ಸನ್ನು ತೆಗೆದುಕೊಳ್ಳುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಲಘು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಬರುವಂಥದ್ದು. ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಲಿಟಿಗೇಷನ್ ಸೈಟ್ ಇರ್ಬೋದು, ಅಥವಾ ಮನೆ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ. ಆ ಸಮಸ್ಯೆಯು ಸಹ ನಿರ್ಣಯ ಆಗಿ ಸ್ವಲ್ಪ ಸಮಾಧಾನವನ್ನು ಕಾಣುವಂತ ವಾರ ನಿಮ್ಮದಾಗಿರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದು ಚಿಕ್ಕ ಮಕ್ಕಳಿಂದ ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದೇನಿಲ್ಲ. ಇನ್ನು ಮಿಕ್ಕೆಲ್ಲ ವಿಚಾರಗಳಿಗೆ ಇನ್ನೂ ಅಷ್ಟು ಶುಭ ಫಲಗಳನ್ನು ಕಾಣಬೇಕು ಅಂದ್ರೆ ಹನುಮಂತನ ಸ್ಮರಣೆ ಪರ್ಮನೆಂಟ್ ಆಗಬೇಕು. ಜೊತೆಗೆ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಸಾಡೆ ಸಾತಿಯ ಪ್ರಭಾವ ಇದ್ದಿದ ತಕ್ಷಣ ಭಯ ಪಡಬೇಕು ಅನ್ನೋದೇನಿಲ್ಲ. ಯಾಕೆಂದ್ರೆ ಮಹಾತ್ಮರು ಏನ್ ಹೇಳ್ತದೆ ಅಂದ್ರೆ, ಯಾರು ಪ್ರಾಮಾಣಿಕರು ಇರ್ತಾರೋ ಅವರಿಗೆ ಖಂಡಿತವಾಗಲೂ ಸಾಡೆ ಸಾತಿಯ ಒಂದು ಪರಿಣಾಮ ಬೀರೋದಿಲ್ಲ. ಜೊತೆಗೆ ಏನಾಗಿದೆ, ಸ್ವಲ್ಪ ರಾಶಿಯಲ್ಲಿ ರಾಹು, ಶುಕ್ರ, ಬುಧರ ಈ ಗ್ರಹಗಳ ಸಂಯೋಗ ಇರೋದ್ರಿಂದ ಸ್ವಲ್ಪ ಗೊಂದಲದ ವಾತಾವರಣ. ಯಾವ ರೀತಿ ಆದ್ರೂ ಗೊಂದಲ, ಹಣಕಾಸಿನ ವಿಚಾರದಲ್ಲಿ ಗೊಂದಲ ಆಗ್ಬೋದು, ಮಾನಸಿಕ ವಿಚಾರದಲ್ಲಿ ಗೊಂದಲ ಆಗ್ಬೋದು, ಅಥವಾ ನಿಮ್ಮ ಒಂದು ದೈಹಿಕವಾದಂತ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ. ಆದ್ರೆ ಏನೋ ಆಗಿರಲ್ಲ, ಸ್ವಲ್ಪ ಮನಸ್ಸಿಗೆ ನಿಮ್ಗೇನೋ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋ ಭಾವನೆ ಬರುತ್ತೆ. ಆದ್ರೆ ಚಿಂತೆ ಮಾಡುವಂಥದ್ದೇನಿಲ್ಲ. ಖಂಡಿತವಾಗ್ಲೂ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ದೇವರ ದರ್ಶನವನ್ನು ಮಾಡುವಂತಹ ವಾರ ಆಗುತ್ತೆ. ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಖಂಡಿತ ಹೋಗಿ ಬಂದ್ರೆ ಈ ವಾರ ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಆಗಿರ್ಬೋದು, ಅಥವಾ ಹೆಣ್ಣು ದೇವರ ಒಂದು ದೇವಸ್ಥಾನಗಳನ್ನು ಹೋಗಿ ಬಂದ್ರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಕೌಟುಂಬಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣುವಂತ ವಾರ ನಿಮ್ಮದಾಗಿರ್ತದೆ. ನೀವು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ, ಜೊತೆಗೆ ಶನಿವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.